ಸೊ ಆ ಸೂಕ್ಷ್ಮ ಶರೀರದಲ್ಲಿ ಚಕ್ರಗಳನ್ನ ನೋಡಬಹುದು, ಚಕ್ರಗಳನ್ನ. ಆದ್ರೆ ಅದನ್ನ ಹೇಗೆ ನೋಡೋದು? ಅದಕ್ಕೆ ಸ್ವಲ್ಪ ಸಾಧನೆ ಬೇಕಾಗತ್ತೆ. ಇದು ಆಜ್ಞಾ ಚಕ್ರ ಅಂತ ಹಣೆಯ ಭಾಗದಲ್ಲಿ, ಅಲ್ಲಿ ಥರ್ಡ್ ಐ ಅಂತ ಇರುತ್ತೆ, ಮೂರನೇ ಕಣ್ಣು. ಈಗ ಶಿವನಿಗೆ ಮೂರನೇ ಕಣ್ಣು ಯಾವ ರೀತಿ ಇರುತ್ತೆ ಅದೇ ತರ. ಅದಕ್ಕೋಸ್ಕರನೇ ವಿಭೂತಿ ಹಚ್ಚೋದು, ನಾಮ ಹಾಕೋದು, ಆಮೇಲೆ ಕುಂಕುಮ ಇಡೋದು, ಅದೆಲ್ಲ ಮಾಡೋದು ಯಾಕೆ ಅಂದ್ರೆ ಆಜ್ಞಾ ಚಕ್ರ ಆಕ್ಟಿವೇಟ್ ಆಗ್ಲಿ ಅಂತ. ಅದು ಯಾರಿಗೆ ಆಕ್ಟಿವೇಟ್ ಆಗುತ್ತೆ? ಪ್ರತಿದಿನ ಅದನ್ನ ಟಚ್ ಮಾಡ್ತಾ ಕುಂಕುಮ ಇಡುತ್ತಾ, ಗಂಧ ಇಡುತ್ತಾ ಅದು ಆಕ್ಟಿವೇಟ್ ಆಗ್ತಾ ಬರುತ್ತೆ. ಅವಾಗ ಇಂಟ್ಯೂಷನ್ಸ್ ಎಲ್ಲ ಶುರುವಾಗುತ್ತೆ. ಥರ್ಡ್ ಐ ಆಕ್ಟಿವೇಶನ್. ಸೂಕ್ಷ್ಮವನ್ನು ಕೂಡ ನಾವು ಗಮನಿಸಬಹುದು, ನೋಡಬಹುದು. ಮಿಡ್ ಬ್ರೈನ್ ಆಕ್ಟಿವೇಶನ್ ಅಂತ ಕೂಡ ಅದನ್ನ ಹೇಳ್ಬೋದು. ರೈಟ್ ಬ್ರೈನ್, ಲೆಫ್ಟ್ ಬ್ರೈನ್, ಎರಡು ಮೆದುಳು ಇರುತ್ತೆ. ಆ ಮಧ್ಯದಲ್ಲಿ ಅದು ಆಕ್ಟಿವೇಟ್ ಆಯ್ತು ಅಂದ್ರೆ ಬ್ರಹ್ಮನಾಡಿ ಅಂತ ಇದೆ, ಅದರ ಹತ್ರ ಎರಡು ಮೆದುಳಿನ ಮಧ್ಯದಲ್ಲಿ ಮೂರನೇ ಕಣ್ಣು ಇರುತ್ತೆ, ಅದು ಆಕ್ಟಿವೇಟ್ ಆಗೋದೇ ಇರೋದು. ಕುಂಡಲಿನಿ ಶಕ್ತಿ ಅನ್ನೋದನ್ನ ನೀವು ಕೇಳಿರ್ತೀರಿ. ಆ ಕುಂಡಲಿನಿ ಶಕ್ತಿ 3.5 ಸುತ್ತು ನಮ್ಮ ಕೆಳಗಿನ ಚಕ್ರ, ಮೂಲಾಧಾರ ಚಕ್ರದ ಹತ್ರ ಇರುತ್ತೆ. ಅದು ಉದ್ದೀಪನಗೊಂಡು ಎಲ್ಲ ಚಕ್ರಗಳನ್ನ ದಾಟಿ 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 ಆಜ್ಞಾ ಚಕ್ರಕ್ಕೆ ಬಂದು ಸ್ಥಿತ ಆಗುತ್ತೆ. ಓಕೆನಾ? ಆಜ್ಞಾ ಚಕ್ರಕ್ಕೆ ಬಂದು ಸ್ಥಿತ ಆದಾಗ ಥರ್ಡ್ ಐಗೆ ಒಂದು ಪವರ್ ಬರುತ್ತೆ, ಆಕ್ಟಿವೇಟ್ ಆಗುತ್ತೆ. ಇದು ಕುಂಡಲಿನಿ ರೈಸಿಂಗ್ ಪ್ರೋಸೆಸ್. ಕುಂಡಲಿನಿ ಜಾಗೃತ ಮಾಡತಕ್ಕಂಥದ್ದಕ್ಕೂ ಒಂದು ಮೆಥಡ್ ಇದೆ, ಅದನ್ನ ಇನ್ಯಾವಾಗ್ಲಾದ್ರೂ ನೋಡೋಣ, ಕುಂಡಲಿನಿ ಜಾಗೃತಿ ಬಗ್ಗೆ. ಈಗ ಆ ಮೂರನೇ ಕಣ್ಣಿನಿಂದ ನಾವು ಚಕ್ರಗಳನ್ನ ನೋಡ್ಕೋಬಹುದು, ಚಕ್ರದ ಕಲರ್ಸ್ ನ ನೋಡಬಹುದು, ಚಕ್ರದ ಸೈಜ್ ಅನ್ನ ನೋಡಬಹುದು. ಇದು ಹೌದಾ ಅಂತ ಆಶ್ಚರ್ಯ ಅನ್ಸುತ್ತೆ. ಆದ್ರೆ ಈ ನವರಾತ್ರಿಯಲ್ಲಿ ಇದನ್ನೆಲ್ಲ ಸಾಧನೆ ಮಾಡೋದಕ್ಕೆ ಒಂದು ಒಳ್ಳೆಯ ಸಮಯ. ಮಹಾಲಯ ಅಮಾವಾಸ್ಯೆ ಮುಗೀತು ನೆನ್ನೆ. ಇವತ್ತಿನಿಂದ ಅಂದ್ರೆ ನೆನ್ನೆಗೆ ಲಯ ಆಗೋಯ್ತು, ಎಲ್ಲ ಲಯ, ಹಳೆಯದೆಲ್ಲ ಬಿಟ್ಟಾಯ್ತು. ನಮ್ಮ ಎಲ್ಲ ಈಗ ಅಕೌಂಟ್ಸ್ ಕ್ಲಿಯರ್ ಆದಂಗೆ ನೆನ್ನೆಗೆ ಮುಗಿದೋಯ್ತು. ಇವತ್ತು ಹೊಸ ಅಕೌಂಟ್ ಸ್ಟಾರ್ಟ್ ಆಗ್ತಾ ಇದೆ. ಓಕೆನಾ? ಇವತ್ತಿನಿಂದ 9 ದಿನ ಒಂದೇ ಶಕ್ತಿಯ ಅನೇಕ ಅವತಾರಗಳನ್ನ ನಾವು ನೋಡ್ತಾ ಬರ್ತೀವಿ. ನವದುರ್ಗೆಯರು, ದುರ್ಗೆ ಅಂದ್ರೆ ಒಂದೇ, ಆದ್ರೆ ಅದರ ಅವತಾರಗಳು ಬೇರೆ ಬೇರೆ, ಕ್ಯಾರೆಕ್ಟರ್ಸ್ ಚೇಂಜ್ ಆಗ್ತಾ ಬರುತ್ತೆ. ಶಕ್ತಿ ಒಂದೇ, ಆದ್ರೆ ಶಕ್ತಿಯನ್ನ ಒಂದೊಂದು ದಿನ ಒಂದೊಂದು ರೀತಿಯಲ್ಲಿ ನೋಡ್ತಾ ಬರ್ತೀವಿ. ಅದನ್ನ ಇಂತಿಂತ ಚಕ್ರದ ಮೂಲಕ ನಾವು ಅದನ್ನ ಆಕ್ಟಿವೇಟ್ ಮಾಡ್ಕೊಳ್ತಾ ಬರ್ತೀವಿ. ಈಗ ನೋಡಿ, ನಿಮ್ಗೆ ಇದು ಕಾಣಿಸ್ತಾ ಇದೆಯಾ? ಚಕ್ರಗಳು ಫೋಟೋದಲ್ಲಿ ಕಾಣಿಸ್ತಾ ಇದೆಯಲ್ಲ? ಮೇಲಿನಿಂದ ಬಂದ್ರೆ ಸಹಸ್ರಾರ ಚಕ್ರ ನೆತ್ತಿಯ ಮೇಲ್ಮುಖವಾಗಿ ತಿರುಗ್ತಾ ಇದೆ. ಬೇಕಾದ್ರೆ ನೋಟ್ ಮಾಡ್ಕೊಳ್ಳಿ, ನೇರಳೆ ಬಣ್ಣದಲ್ಲಿ ಇದಿರುತ್ತೆ. ಎರಡನೇ ಚಕ್ರ ಆಜ್ಞಾ ಚಕ್ರ ಹಣೆಯ ಭಾಗದಲ್ಲಿದೆ, ಅದು ಇಂಡಿಗೋ ಬಣ್ಣ, ಅಂದ್ರೆ ನೇರಳೆಯೂ ಅಲ್ಲ ನೀಲಿಯೂ ಅಲ್ಲ, ಎರಡು ಮಿಶ್ರಿತ ಬಣ್ಣ, ಇಂಡಿಗೋ ಬಣ್ಣ. ಇನ್ನು ಮೂರನೇ ಚಕ್ರ ಕಂಠ ಭಾಗದಲ್ಲಿದೆ. ಓಕೆ, ಕಂಠ ಭಾಗದಲ್ಲಿ ಅದು ವಿಶುದ್ಧ ಚಕ್ರ. ಆ ಚಕ್ರದ ಹೆಸರು ವಿಶುದ್ಧ ಚಕ್ರ, ಅದು ನೀಲಿ ಬಣ್ಣದಲ್ಲಿ ಇರುತ್ತೆ, ತಿರುಗ್ತಾ ಇರುತ್ತೆ. ಇನ್ನು ಎದೆಯ ಭಾಗದಲ್ಲಿದೆ ಅನಾಹತ ಚಕ್ರ, ಹಸಿರು ಬಣ್ಣದಲ್ಲಿ ಸುತ್ತಾ ಇದೆ, ಹಸಿರು ಬಣ್ಣ. ಯಾವ್ದದು? ಅನಾಹತ ಚಕ್ರ. ನೆಕ್ಸ್ಟ್ ಮಣಿಪೂರ್ ಚಕ್ರ ಹೊಟ್ಟೆಯ ಭಾಗದಲ್ಲಿದೆ. ಓಕೆ, ಹೊಕ್ಕಳಿನ ಮೇಲ್ಭಾಗ, ಹೊಕ್ಕಳಿನ ಭಾಗದಲ್ಲಿ. ಸೊ ಮಣಿಪೂರ್ ಚಕ್ರ ಅದು ಕೂಡ ಹಳದಿ ಬಣ್ಣದಲ್ಲಿ ಸುತ್ತಾ ಇರುತ್ತೆ, ಯೆಲ್ಲೋ ಕಲರ್. ಓಕೆ, ಅದರ ನೆಕ್ಸ್ಟ್ ಕಿಬ್ಬೊಟ್ಟೆ ಭಾಗದಲ್ಲಿ ಸ್ವಾದಿಷ್ಠಾನ ಚಕ್ರ, ಅದು ಕಿತ್ತಳೆ ಬಣ್ಣದಲ್ಲಿ ಸುತ್ತಾ ಇರುತ್ತೆ, ಆರೆಂಜ್ ಕಲರ್. ಓಕೆನಾ? ಕೊನೆಯದು ಮೂಲಾಧಾರ ಚಕ್ರ, ಕೆಳಗಡೆ ಇದೆಯಲ್ಲ ಕೆಳಗೆ, ಅದು ಕೆಳಮುಖವಾಗಿ ರೆಡ್ ಕಲರ್ ಅಲ್ಲಿ ಸುತ್ತಾ ಇರುತ್ತೆ. ಈಗ ಚಕ್ರಗಳು ಹೇಗಿರುತ್ತೆ ಅಂದ್ರೆ ಲೋಳಿಕೆ ಆಕಾರದಲ್ಲಿ ಈ ರೀತಿ ರೋಟೇಟ್ ಆಗ್ತಾ ಇರುತ್ತೆ. ಒಬ್ಬ ವ್ಯಕ್ತಿಯ ಹಸ್ತವನ್ನ ಹೀಗೆ ಬಿಚ್ಚಿದ್ರೆ ಎಷ್ಟಿರುತ್ತೋ ಆ ಸೈಜ್ ಇರುತ್ತೆ ಸಾಮಾನ್ಯ ಚಕ್ರ ಸೈಜ್. ಹಸ್ತ ಹೀಗೆ ಬಿಚ್ಚಿ ಆ ಸೈಜ್ ಅಲ್ಲಿ ಇರುತ್ತೆ. ಆಜ್ಞಾ ಚಕ್ರ, ವಿಶುದ್ಧ, ಅನಾಹತ, ಮಣಿಪುರ, ಸ್ವಾದಿಷ್ಠಾನ, ಮೂಲಾಧಾರ ಚಕ್ರ. ಸಹಸ್ರಾರ ಚಕ್ರ ಮೇಲ್ಮುಖವಾಗಿ ನೇರಳೆ ಬಣ್ಣದಲ್ಲಿ ಸುತ್ತಾ ಇರುತ್ತೆ. ಮೂಲಾಧಾರ ಚಕ್ರ ಕೆಳಮುಖವಾಗಿ ರೆಡ್ ಕಲರ್ ಅಲ್ಲಿ ಸುತ್ತಾ ಇರುತ್ತೆ. ಐಡಿಯಾ ಬಂತಾ? ಆದರೆ ಮೇಲ್ಮುಖದ ಚಕ್ರ ಏನಿದೆ, ಸಹಸ್ರಾರ ಚಕ್ರ ಒಂದೇ ಇದೆ, ಸಿಂಗಲ್ ಮೇಲ್ಮುಖವಾಗಿ. ಅದೇ ರೀತಿ ಮೂಲಾಧಾರ ಚಕ್ರ ಕೆಳಮುಖವಾಗಿ ಒಂದೇ ಇದೆ, ಸಿಂಗಲ್. ಬಟ್ ಮಧ್ಯದಲ್ಲಿರ್ತಕ್ಕಂಥ 5 ಚಕ್ರಗಳೇನಿದೆ ಅದು ಫ್ರಂಟ್ಗೂ ಪ್ರೊಜೆಕ್ಟ್ ಆಗಿರುತ್ತೆ, ಬ್ಯಾಕ್ ಸೈಡ್ಗೂ ಪ್ರೊಜೆಕ್ಟ್ ಆಗಿರುತ್ತೆ. ಇದು ಸ್ಪೈನಲ್ ಕಾರ್ಡ್ ಅಲ್ಲಿ ಇರುತ್ತೆ, ವರ್ಟೆಬ್ರಾ, ನಮ್ಮ ಬೆನ್ನು ಹುರಿಯ ಭಾಗದಲ್ಲಿ ಇರುತ್ತೆ. ಎಲ್ಲಿಂದ ಕೆಳಗಡೆ ನಮ್ಮ ಕಾಕ್ಸಿಕ್ ಅಂತ ಬೋನ್ ಅಂತ ಇದೆ, ವರ್ಟೆಬ್ರಲ್ ಎಂಡ್, ಅಲ್ಲಿಗೆ ಮೂಲಾಧಾರ ಚಕ್ರ ಎಂಡ್ ಆಗುತ್ತೆ. ಓಕೆನಾ? ಅಲ್ಲಿಗೆ ಏನಾಯ್ತು? ಮೇಲಿಂದ ಒಂದು ಚಕ್ರ, ಕೆಳಗಿಂದ ಒಂದು ಚಕ್ರ, ಮಧ್ಯದ 5 ಚಕ್ರ, ಫ್ರಂಟು ಇದೆ, ಬ್ಯಾಕು ಇದೆ. ಅಲ್ಲಿಗೆ 12 ಚಕ್ರಗಳಾಯ್ತು. ಫ್ರಂಟ್ ಅಂಡ್ ಬ್ಯಾಕ್ ತಗೊಂಡ್ರೆ 12. ಅದೇ 12 ಮನೆ ಕುಂಡಲಿ
ನಮ್ಮ ಜಾತಕದ ಕುಂಡಲಿ 12 ಮನೆ ಇದೆಯಲ್ಲ ಅದೇನೆ. ಸರಿ, ಮೇಜರ್ ಆಗಿ ನಾವೀಗ 7 ಚಕ್ರ ಅಂತ ತಗೊಳ್ಳೋಣ. ಸಹಸ್ರಾರ, ಆಜ್ಞಾ, ವಿಶುದ್ಧ, ಅನಾಹತ, ಮಣಿಪೂರ, ಹೊಕ್ಕಳ ಭಾಗ, ಸ್ವಾದಿಷ್ಠಾನ, ಇಬ್ಬೊಟ್ಟೆ ಭಾಗ, ಮೂಲಾಧಾರ, ನಾವೀಗ ಕೂತಿದೀವಲ್ಲ ಆ ಚಕ್ರ. ಇವತ್ತು ಮೊದಲನೇ ದಿನ ನವರಾತ್ರಿ ಪಾಡ್ಯ. ಇವತ್ತು ನಾವು ಕೆಳಮುಂದ ಮೇಲ್ಮುಖವಾಗಿ ಅಂದ್ರೆ ಮೂಲಾಧಾರ ಚಕ್ರದಿಂದ ಸಹಸ್ರಾರದ ಕಡೆಗೆ ನಾವು ಒಂದೊಂದೇ ಚಕ್ರಗಳನ್ನು ಉದ್ದೀಪನ ಮಾಡ್ತಾ ಬರೋಣ. ಮೊದಲನೇ ಚಕ್ರ ಯಾವುದು? ಮೂಲಾಧಾರ ಚಕ್ರ. ನಾವೀಗ ಅದೇ ಚಕ್ರದ ಮೇಲೆ ಕೂತಿದ್ವಿ. ಮೂಲಾಧಾರದಲ್ಲಿ ಎನರ್ಜಿ ಚೆನ್ನಾಗಿರ್ಬೇಕು. ಅದು ರೂಟ್ ಚಕ್ರ, ಫೌಂಡೇಶನ್ ಚಕ್ರ ಅಂತಾನು ಕರೆಯುತ್ತೆ. ಇವತ್ತು ಶೈಲಪುತ್ರಿ ಅಂತ ಮೊದಲನೆಯ ದೇವಿಯ ಹೆಸರು ಶೈಲಪುತ್ರಿ. ಒಂದೊಂದು ದಿನ ಒಂದೊಂದು ದೇವಿ. ಅದರ ಚಿತ್ರಪಟವನ್ನ ನೀವು ಇಟ್ಕೊಂಡಿರಿ ಅಂತ ಹೇಳಿದ್ದೆ. ತುಪ್ಪದ ದೀಪ ಹಚ್ಚಿಟ್ಕೊಂಡಿರಿ ಅಂತ ಹೇಳಿದ್ದೆ. ಓಕೆ, ಅದು ನಿಮ್ಮ ಮುಂದೆ ಇದೆ ಅಂತ ಅನ್ಕೊಳ್ತೀನಿ. ಇಲ್ಲಿ 20 ನಿಮಿಷದ ಧ್ಯಾನವನ್ನ ಯಾವ ರೀತಿ ಮಾಡಬೇಕು ಅಂತ ಆವಾಗಲೇ ಒಂದು ವಿಡಿಯೋ ಕಳಿಸಿದ್ದೆ ನಾನು. ಅದನ್ನ ನೀವು ನೋಡಿರ್ಬೋದು ಯೂಟ್ಯೂಬ್ ನಲ್ಲಿ. ಶೈಲಪುತ್ರಿಯ ಬಗ್ಗೆ ಕ್ಯಾರೆಕ್ಟರ್ ಯಾವ ಯಾವ ತರ ಇರುತ್ತೆ ಅಂತ ಅದನ್ನ ಆಮೇಲೆ ನೀವು ನೋಡ್ಕೊಳ್ಳಿ. ಓಕೆ, ಆದ್ರೆ ಈಗ ಡೈರೆಕ್ಟ್ ಧ್ಯಾನಕ್ಕೆ ಬರೋಣ. ಆಲ್ರೆಡಿ ಇವತ್ತು ಲೇಟ್ ಆಗ್ಬಿಟ್ಟಿದೆ. 20 ನಿಮಿಷದ ಧ್ಯಾನದಲ್ಲಿ 5 ನಿಮಿಷ 4 ಭಾಗ ಮಾಡ್ಕೊಳ್ಳಿ. ಏನ್ ಹೇಳಿ? 5 ನಿಮಿಷ 4 ಭಾಗ. ನೀವು ಪ್ರತಿದಿನ ಅಲಾರಾಮ್ ಇಟ್ಕೊಳ್ಳಿ ಮೊಬೈಲ್ನಲ್ಲಿ. 8 ಗಂಟೆಗೊಂದು, 8:05ಕ್ಕೊಂದು, 8:10ಕ್ಕೊಂದು, 8:15ಕ್ಕೊಂದು, 8:20ಕ್ಕೊಂದು. ಎಷ್ಟು ಅಲಾರಾಮ್ ಇಟ್ಕೋತೀರಿ? 8 ರಿಂದ 8:20 ತನಕ ಅಲಾರಾಮ್ ಇಟ್ಕೋಬೇಕು ನೀವು. 4 ಅಲಾರಾಮ್ ಇಟ್ಕೊಳ್ಳಿ. 8 ಗಂಟೆಗೆ ಅಲಾರಾಮ್ ಹೊಡೆಯುತ್ತ ತಕ್ಷಣನೇ ನೀವು ತುಪ್ಪದ ದೀಪದ ಮುಂದೆ ಕೂತಿರ್ತೀರಿ ಮತ್ತು ನಿಮ್ಮ ಮುಂದೆ ಅವತ್ತಿನ ದೇವಿಯ ಚಿತ್ರಪಟ ನಿಮ್ಮ ಮುಂದೆ ಇರುತ್ತೆ. ಮೊದಲಿಗೆ ಜ್ಯೋತಿ ತ್ರಾಟಕ ಮಾಡಬೇಕು. ಮೊದಲ 5 ನಿಮಿಷ ಏನು? ಜ್ಯೋತಿ ತ್ರಾಟಕ ಅಂದ್ರೆ ಆ ಜ್ಯೋತಿಯನ್ನ ದೃಷ್ಟಿಸಿ ನೋಡ್ಬೇಕು. 5 ನಿಮಿಷ ನಿಮ್ಮ ಮುಂದಿರುವ ತುಪ್ಪದ ದೀಪ ದೃಷ್ಟಿಸಿ ನೋಡ್ಬೇಕು ಅಷ್ಟೇ. ತುಂಬಾ ಸಿಂಪಲ್ ಆಗಿರುತ್ತೆ, ಕಷ್ಟ ಏನೂ ಇಲ್ಲ. ಇದನ್ನ ಕರೆಕ್ಟ್ ಆಗಿ ನೀವು ಮಾಡಿದ್ದೇ ಆದ್ರೆ ನಿಮ್ಮ ಎಲ್ಲ ಚಕ್ರಗಳು ಪ್ರತಿದಿನ ಒಂದಾಗ್ತಿದ್ದ ಒಂದು ಆಕ್ಟಿವೇಟ್ ಆಗ್ತಾ ಬರುತ್ತೆ. ಕುಂಡಲಿನಿ ಶಕ್ತಿ ಅದು ರೈಸ್ ಆಗೋದಕ್ಕೂ ಕೂಡ ಪಾತ್ ಕ್ಲಿಯರ್ ಆಗುತ್ತೆ. ಅದು ಈಗ ತುಂಬಾ ಒಳ್ಳೆ ದಿನ. ವರ್ಷದಲ್ಲಿ ಒಮ್ಮೆ ಮಾತ್ರ ಸಿಗುತ್ತೆ ನಿಮಗೆ ನವರಾತ್ರಿ. ಈ ಟೈಮ್ನಲ್ಲೇ ನೀವು ಮಾಡಬೇಕು. ಬೇರೆ ದಿನ ಮಾಡ್ತೀನಿ ಅಂದ್ರೆ ಮಾಡಬಹುದು, ಆದ್ರೆ ಇವತ್ತಿನಷ್ಟು ಶಕ್ತಿ ಅವತ್ತಿನ ದಿನ ಸಿಗಲಿಕ್ಕಿಲ್ಲ. ಹಾಗಾಗಿ ಇದನ್ನ ಸಾಧನೆಗೋಸ್ಕರ ಈ ನವರಾತ್ರಿಯನ್ನ ಉಪಯೋಗ ಮಾಡ್ತಾರೆ ತುಂಬಾ ದೊಡ್ಡ ದೊಡ್ಡ ಸಾಧಕರೆಲ್ಲ. ನಮಗೂ ಕೂಡ ಇವತ್ತು ಅವಕಾಶ ಸಿಕ್ಕಿದೆ, ನೀವೆಲ್ಲ ಬಂದಿದ್ದೀರಿ. ಹಾಗಾಗಿ ನೀವೆಲ್ಲ ಸುಮ್ಮನೆ ಬಂದಿಲ್ಲ. ನಿಮಗೆ ಭಗವಂತ ಕರ್ಕೊಂಬಂದಿರ್ತಾನೆ ಅಥವಾ ದೇವಿ ಕರ್ಕೊಂಬಂದಿರ್ತಾಳೆ, ತಾಯಿ ಅವಳೇ ಕರ್ಕೊಂಬಂದು ನಿಮ್ಮನ್ನು ಇವತ್ತು ಕೂರಿಸಿರ್ತಾಳೆ. ನೀವು ಇದನ್ನ ಪ್ರಾಕ್ಟೀಸ್ ಮಾಡಕ್ ಶುರು ಮಾಡಿದ್ದೀರಾ ಇವತ್ತಿನ ದಿನ. ಓಕೆನಾ? ಸರಿ, ಇವತ್ತು ಮೊದಲನೇ ಬೀಜಾಕ್ಷರ ಬರ್ಕೊಳ್ಳಿ. ಮೂಲಾಧಾರ ಚಕ್ರದ ಬೀಜಾಕ್ಷರ ಲ 10 ಲಂ. ಇನ್ನು ಅದಕ್ಕೆ ಸೂಕ್ಷ್ಮ ಅಕ್ಷರಗಳಿದೆ, ಬೀಜಾಕ್ಷರಗಳು. ಆದ್ರೆ ಅದು ಇವತ್ತಿನ ದಿವಸ ಬೇಡ. ಒಂದೊಂದು ಚಕ್ರದಕ್ಕೂ ಪ್ರತಿಯೊಬ್ಬರ ಕುಂಡಲಿಗೂ ಡಿಫರೆಂಟ್ ಆಗಿರುತ್ತೆ. ಆದ್ರೆ ಇವತ್ತು ಕಾಮನ್ ಆಗಿ ಎಲ್ಲರೂ ಮಾಡುವಂತಹ ಕಾಮನ್ ಬೀಜಾಕ್ಷರವನ್ನ ಹೇಳ್ತಾ ಇದ್ದೀನಿ. ಅದನ್ನ ಆಕ್ಟಿವೇಟ್ ಮಾಡಿ ದೀಕ್ಷೆ ಮಾಡಲಾಗುತ್ತೆ ಕೊನೆಯಲ್ಲಿ. ಮೊದಲ 5 ನಿಮಿಷ ಜ್ಯೋತಿ ತ್ರಾಟಕ, ಎರಡನೇ 5 ನಿಮಿಷ ಚಿತ್ರಪಟವನ್ನ ತ್ರಾಟಕ ಮಾಡಬೇಕು, ದೇವಿಯ ಚಿತ್ರವನ್ನ. ಓಕೆ, ಮೂರನೆಯ 5 ನಿಮಿಷ ಬೀಜಾಕ್ಷರ ಮಂತ್ರವನ್ನ ಹೇಳಬೇಕು. ಕೊನೆಯ 5 ನಿಮಿಷ ಏನೂ ಮಾಡದೆ ಸುಮ್ಮನೆ ಧ್ಯಾನದಲ್ಲಿ ಇರಬೇಕು, ಕಣ್ಣು ಮುಚ್ಚಿ. ಕೊನೆಯ 5 ನಿಮಿಷ ನೀವೇನು ಮಾಡಲ್ಲ. ಇನ್ನೊಂದ್ಸತಿ ಹೇಳ, ಮೊದಲ 5 ನಿಮಿಷ ಜ್ಯೋತಿ ತ್ರಾಟಕ, ಜ್ಯೋತಿಯನ್ನೇ ದೃಷ್ಟಿಸಿ ನೋಡೋದು. 5 ನಿಮಿಷಕ್ಕೆ ನಿಮ್ಮ ಮೊಬೈಲ್ ನಲ್ಲಿ ಅಲಾರಾಮ್ ಆಗುತ್ತೆ, ನೆಕ್ಸ್ಟ್ ಅಲಾರಾಮ್. ಆಮೇಲೆ ಚೇಂಜ್ ಮಾಡ್ತೀರಾ. ನೀವು ಏನ್ ಮಾಡ್ತೀರಾ? ಜ್ಯೋತಿಯಿಂದ ಚಿತ್ರಪಟಕ್ಕೆ ಬರ್ತೀರಾ, ದೇವಿಯ ಚಿತ್ರವನ್ನೇ ದೃಷ್ಟಿಸಿ ನೋಡ್ತೀರಾ. ನಿಮ್ಮ ಮೊಬೈಲ್ ನಲ್ಲೇ ನೋಡ್ಕೋಬಹುದು, ಕಳಿಸಿದೀನಿ ಮೊಬೈಲ್ ನಲ್ಲಿ, ಅಥವಾ ನಿಮಗೆ ಗೂಗಲ್ ನಲ್ಲಿ ಸಿಗುತ್ತೆ, ಅಥವಾ ನೀವು ಪ್ರಿಂಟ್ಔಟ್ ತೆಗೆದಿಟ್ಕೊಂಡ್ಬಿಟ್ರೆ ಒಳ್ಳೇದು. ಪ್ರತಿ ದೇವಿಯದು ಈ 9 ದೇವಿದು. ಓಕೆನಾ? ಪ್ರತಿದಿನ ಒಂದೊಂದು. ಇವತ್ತು ಶೈಲಪುತ್ರಿ ದೇವಿಯ ಚಿತ್ರವನ್ನ ತೆಗೆದಿಟ್ಕೋಬೇಕು. ಓಕೆನಾ? ಅದಾದ ಮೇಲೆ ಮತ್ತೆ ಅಲಾರಾಮ್ ಆದ್ಮೇಲೆ 5 ನಿಮಿಷ ನೀವು ಯಾವ್ದು ಮಾಡ್ತೀರಾ? ಬೀಜಾಕ್ಷರ ಮಂತ್ರವನ್ನ ಹೇಳ್ತೀರಾ. ಲಂ 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 ಲಂ. ನಾನು 1 by 1 ಇವತ್ತಿನ ದಿವಸ ಮಾಡಿಸ್ತೀನಿ. ನಾಳೆಯಿಂದ ಬೀಜಾಕ್ಷರ ಚೇಂಜ್ ಆಗುತ್ತೆ, ದೇವಿಯ ಚಿತ್ರಪಟ ಚೇಂಜ್ ಆಗಿರುತ್ತೆ, ಚಕ್ರ ಚೇಂಜ್ ಆಗಿರುತ್ತೆ. ಇದು ಫಸ್ಟ್ ಡೇ ಮೂಲಾಧಾರ ಚಕ್ರ, ನಾಳೆ ಸ್ವಾದಿಷ್ಠಾನ, ನಾಡಿದ್ದು ಮಣಿಪುರ, ಅನಾಹತ, ವಿಶುದ್ಧ,
ಆಜ್ಞ, ಸಹಸ್ರಾರ, ಈ ತರ ಒಂದೊಂದೇ ಚಕ್ರವನ್ನ ಉದ್ದೀಪನಗೊಳಿಸ್ತಾ ಬರಬೇಕು, ಆಕ್ಟಿವೇಟ್ ಮಾಡ್ತಾ ಬರಬೇಕು. ಪ್ರತಿದಿನ ಆಯಾ ದೇವಿಯ ಶಕ್ತಿಯ ಆಕ್ಟಿವೇಶನ್ ನಿಮ್ಮ ಮೂಲಾಧಾರ ಸ್ವಾಧಿಷ್ಠಾನ ಹಾಗೆ ಆಗೋದಕ್ಕೆ ಅವತ್ತಿನ ದಿನ ಅಟ್ಯೂನ್ಮೆಂಟ್ ಇರುತ್ತೆ, ದೀಕ್ಷೆ. ಕೊನೆಯ ದಿನ ಎಲ್ಲ ಆದ್ಮೇಲೆ ವಿಜಯದಶಮಿ ದಿವಸ ಒಟ್ಟಿಗೆ ಮತ್ತೆ ಎಲ್ಲರೂ ಸೇರ್ತೀವಿ. ಅವತ್ತಿನ ದಿನ ಎಲ್ಲಾ ಚಕ್ರಗಳು ಸೇರಿಸಿ ಮೆಡಿಟೇಷನ್ ಮಾಡ್ತೀವಿ. ಅದು ಸ್ವಲ್ಪ ಜಾಸ್ತಿ ಹೊತ್ತಿರುತ್ತೆ. ಓಕೆ, ಆದ್ರೆ ನೀವು ಇದನ್ನ ಮುಗಿಸ್ಕೊಂಡು ಬಂದಿರಬೇಕು. ಯಾವುದು, ಈ ನವರಾತ್ರಿಯ 9 ದಿನದ ಎಲ್ಲ ದೇವಿಯ ಶಕ್ತಿಯದನ್ನ ಮುಗಿಸಿ ಬಂದಿರಬೇಕು. ವಿಜಯದಶಮಿ ದಿನ ಕೊನೆಯ ದಿನ ಮತ್ತೆ ಮಾಡೋಣ, ಒಟ್ಟಿಗೆ ಸೇರಿ ಮಾಡೋಣಂತೆ. ಇವತ್ತು ಮೊದಲನೇ ದಿನ ಮಾತ್ರ ನಾನು ಹೇಳ್ಕೊಡ್ತೀನಿ. ನಾಳೆಯಿಂದ ನಿಮಗೆ ಚಿತ್ರಪಟ ಬರುತ್ತೆ ವಾಟ್ಸಪ್ ಅಲ್ಲಿ, ಮತ್ತು ಆ ಟೈಮ್ಗೆ ನೀವು ಸೆಟ್ ಮಾಡ್ಕೊಂಡ್ಬಿಡಬೇಕು. ಟೈಮ್ ಮಿಸ್ ಮಾಡೋಂಗಿಲ್ಲ. 8ರಿಂದ 8:20 ಅಲಾರಾಮ್ ಇಟ್ಕೊಂಡ್ಬಿಡ್ಬೇಕು. ಇವಾಗ ಅರ್ಧ ಗಂಟೆ ಬಿಟ್ಟು ಮಾಡ್ತೀನಿ, 1 ಗಂಟೆ ಬಿಟ್ಟು ಮಾಡ್ತೀನಿ, ಇಲ್ಲ, ಒಂದು ಟೈಮ್ ಫಿಕ್ಸ್ ಮಾಡ್ಕೊಳ್ಳಿ, ಅದೇ ಟೈಮ್ಗೆ ಮಾಡಬೇಕು. ಹೇಳಿದ್ನಲ್ಲ 4 ಸ್ಟೆಪ್, 4 ಸ್ಟೆಪ್ಸ್. ಫಸ್ಟ್ ಸ್ಟೆಪ್ ಏನು, 5 ಮಿನಿಟ್ಸ್ ಜ್ಯೋತಿ ತ್ರಾಟಕ. ಸೆಕೆಂಡ್ 5 ಮಿನಿಟ್ಸ್ ಚಿತ್ರಪಟ ತ್ರಾಟಕ, ಅಂದ್ರೆ ದೃಷ್ಟಿಸಿ ನೋಡೋದು ದೇವಿಯನ್ನ. ಮೂರನೇ 5 ನಿಮಿಷ ಬೀಜಾಕ್ಷರವನ್ನ ಹೇಳೋದು. ಕೊನೆಯ 5 ನಿಮಿಷ ಧ್ಯಾನವನ್ನ ಮಾಡೋದು. ಏನು ಮಾಡದೆ ಸುಮ್ಮನೆ ಅಬ್ಸರ್ವ್ ಮಾಡೋದು. ಎಲ್ಲಿ ಅಬ್ಸರ್ವ್ ಮಾಡಬೇಕು, ನಿಮ್ಮ ನಿಮ್ಮ ಚಕ್ರಗಳನ್ನ. ಮೊದಲನೇ ದಿನ ಮೂಲಾಧಾರ ಚಕ್ರ ಅಬ್ಸರ್ವ್ ಮಾಡಬೇಕು, 2ನೇ ದಿನ ಸ್ವಾಧಿಷ್ಠಾನ ಚಕ್ರ, 3ನೇ ದಿನ ಮಣಿಪೂರ ಚಕ್ರ. ಹೀಗೆ ಗೊತ್ತಾಗ್ತಾ ಇದೆಯಲ್ಲ. ನಾನು ಪ್ರತಿದಿನ ಅದನ್ನು ಕಳಿಸ್ತೀನಿ, ಬೀಜಾಕ್ಷರ, ಚಿತ್ರಪಟ ಮತ್ತು ಚಕ್ರ ಯಾವುದು ಅಂತ. ನೀವು ಮಾಡಬೇಕಾದ್ರೆ ಇದೇ 4 ಸ್ಟೆಪ್ ಅಲ್ಲೇ ಮಾಡಬೇಕು. ಆಗ್ಬೋದಾ? ಶುರು ಮಾಡೋಣ. ಇವತ್ತಿಂದು ಮೊದಲನೆಯ ಮೂಲಾಧಾರ ಚಕ್ರ. ನೀವೇನು ಕೂತಿದ್ದೀರಿ ಕೆಂಪು ಬಣ್ಣದಲ್ಲಿ ಸುತ್ತುತ್ತಾ ಇದೆ, ಅಲ್ಲಿ ಶೈಲಪುತ್ರಿಯನ್ನ ಆಕ್ಟಿವೇಟ್ ಮಾಡಬೇಕು, ಶಕ್ತಿಯನ್ನ ಮಾಡೋಣ. ಲೈಟ್ ಆಫ್ ಮಾಡ್ಕೊಳ್ಬಹುದು, ಬರೇ ಜ್ಯೋತಿ ಮಾತ್ರ ಇರಬೇಕು. ಬರೇ ಜ್ಯೋತಿ ಮಾತ್ರ ನಿಮ್ಮ ಮುಂದೆ ಇರಲಿ. ಸಮಯ ಎಷ್ಟೀಗ? 8:35 ಗುರುಜಿ. 8:35. ಅದಕ್ಕೆ 20 ನಿಮಿಷ ಸೇರಿಸಿದ್ರೆ 8:55ಕ್ಕೆ ಮುಗಿಯುತ್ತೆ ಧ್ಯಾನ. ಓಕೆನಾ? ಶುರು ಮಾಡೋಣ. ಈಗ ಜ್ಯೋತಿಯನ್ನೇ ತ್ರಾಟಿಸ್ತಾ ಇರಿ. 5 ನಿಮಿಷ ಅದೇ ದೃಷ್ಟಿ ಇರಲಿ. ದೀಪವನ್ನೇ ನೋಡ್ತಾ ಇರಿ 5 ನಿಮಿಷ. ಬೇರೆ ಎಲ್ಲೋ ನಿಮ್ಮ ಗಮನ ಬೇಡ.
ಹಾ, 5 ನಿಮಿಷ ಆಯ್ತು. ಈಗ ದೇವಿಯ ಚಿತ್ರವನ್ನ ನಿಮ್ಮ ಮುಂದೆ ಇಟ್ಕೊಳ್ಳಿ, ದೀಪದ ಆ ಕಡೆಗೆ ಇಟ್ಕೊಳ್ಳಿ, ದೇವಿ ಕಾಣೋ ಹಾಗೆ. ದೀಪದ ಆ ಕಡೆಗೆ ಇಟ್ಕೊಳ್ಳಿ, ಅಥವಾ ಮೊಬೈಲ್ ಅಲ್ಲಿ ಇದ್ರೆ ಮೊಬೈಲ್ ನಲ್ಲೇ ಇಟ್ಕೊಳ್ಳಿ. ದೇವಿಯನ್ನೇ ದೃಷ್ಟಿಸಿ. ದೇವಿ ಚಿತ್ರಪಟವನ್ನೇ ದೃಷ್ಟಿಸಿ. 5 ನಿಮಿಷ. ದೇವಿಯ ಚಿತ್ರಪಟವನ್ನೇ ದೃಷ್ಟಿಸಿ 5 ನಿಮಿಷ. ಹಾ, ದೇವಿಯ ತ್ರಾಟಕವನ್ನ ಮಾಡಿದ್ರಿ.
ಈಗ ಬೀಜಾಕ್ಷರವನ್ನ ಎಲ್ಲರೂ ಹೇಳಿ ಜೊತೆಯಲ್ಲಿ. ಎಲ್ಲ ಅನ್ಮ್ಯೂಟ್ ಮಾಡ್ಕೊಳ್ಳಿ, ಎಲ್ಲರೂ ಅನ್ಮ್ಯೂಟ್ ಮಾಡ್ಕೊಳ್ಳಿ, ಆಡಿಯೋ ಆನ್ ಮಾಡ್ಕೊಳ್ಳಿ, ಒಟ್ಟಿಗೆ ಹೇಳೋಣ ಬೀಜಾಕ್ಷರವನ್ನ. ಆಡಿಯೋ ಆನ್ ಮಾಡ್ಕೊಂಬಿಡಿ, ಒಟ್ಟಿಗೆ ಶುರು ಮಾಡೋಣ. ನಿಧಾನವಾಗಿ ಶುರು ಮಾಡೋಣ, ಆಮೇಲೆ ಜಾಸ್ತಿ ಆಗುತ್ತೆ. ಲಾ 1 0 ಲಂ. ಮೂಲಾಧಾರ ಚಕ್ರದ ಬೀಜ ಮಂತ್ರ. ಮೂಲಾಧಾರ ಚಕ್ರದ ಕಡೆಗೆ ಗಮನ ಹರಿಸಿ. ಲಂ 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 ಮೂಲಾಧಾರ ಚಕ್ರ ನೀವು ಕುಳಿತಿರುವಂತಹ ಚಕ್ರಕ್ಕೆ ಗಮನಿಸ್ತಾ ಇರಿ, ಬೇರೆ ಎಲ್ಲೂ ಗಮನ ಬೇಡ. ಮೂಲಾಧಾರ ಚಕ್ರದ ಕಡೆಗೆ ಮಾತ್ರ ನಿಮ್ಮ ಗಮನ. ಲಂ 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 ಲಂ
ಲಂ ಲಂ ಲಂ ಈಗ ಬೀಜ ಮಂತ್ರ ಹೇಳುವುದನ್ನು ನಿಲ್ಲಿಸಿ ಮೂಲಾಧಾರ ಚಕ್ರದ ಕಡೆಗೆ ಮಾತ್ರ ಗಮನ ಹರಿಸಿ ಧ್ಯಾನದಲ್ಲಿರಿ. ಮೂಲಾಧಾರ ಚಕ್ರವನ್ನು ಮಾತ್ರ ಗಮನಿಸಿ ಧ್ಯಾನದಲ್ಲಿರಿ. ಯಾವುದೇ ಮಂತ್ರ ಬೇಡ. ಮಂತ್ರವನ್ನ ನಿಲ್ಲಿಸಿ ಮೂಲಾಧಾರ